ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ದೊಡ್ಡ ಶಾಕ್ ಕೊಟ್ಟಿದೆ. ಎಲೆಕ್ಷನ್ ಬಾಂಡ್ ಹೆಸರಲ್ಲಿ ಪಕ್ಷಗಳಿಗೆ ಎಷ್ಟೆಷ್ಟು ಕೋಟಿ ಹಣ ಬಂದಿದೆ ಅನ್ನುವಂತಹ ಲೆಕ್ಕವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಅಷ್ಟೇ ಅಲ್ಲದೆ ಇವತ್ತಿನಲ್ಲೇ ಎಲೆಕ್ಷನ್ ಕಲೆಕ್ಷನ್ಗೂ ಸರ್ವೋಚ್ಚ ನ್ಯಾಯಾಲಯ ಬ್ರೇಕ್ ಹಾಕಿದೆ. ರಾಜಕೀಯ ಪಕ್ಷಗಳು ಪಾರ್ಟಿ ಫಂಡ್ ಸಂಗ್ರಹಿಸೋಕೆ ಚುನಾವಣಾ ಬಾಂಡ್ಗಳನ್ನು 2018ರಲ್ಲಿ ರಿಲೀಸ್ ಮಾಡಲಾಗಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಬಾಂಡ್ ಖರೀದಿಗೆ ಅವಕಾಶವಿತ್ತು. ಇಲ್ಲಿಯವರೆಗೂ ಸಾವಿರಾರು ಕೋಟಿ ರೂಪಾಯಿ ದೇಶದ ಬಹುತೇಕ ಎಲ್ಲಾ ಪಕ್ಷಗಳ ಖಜಾನೆ ಸೇರಿದೆ. ಆದರೆ ಲೆಕ್ಕ ಇರಲಿಲ್ಲ. ಜನರಿಗೆ ಲೆಕ್ಕ ಕೊಡಲು ಸೂಚಿಸಿ ಅಂತ ಜಯ ಠಾಕೂರ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇವತ್ತು ರಾಜಕೀಯ ಪಕ್ಷಗಳ ಚುನಾವಣಾ ಬಾಂಡ್ಗಳ ಇಂಚಿಂಚು ಮಾಹಿತಿಯನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಚುನಾವಣಾ ಬಾಂಡ್ ಯೋಜನೆಯೇ ಅಸಂವಿಧಾನಿಕ. ಇನ್ಮುಂದೆ ಯಾವುದೇ ಚುನಾವಣಾ ಬಾಂಡ್ ಮಾರುವಂತಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿವರೆಗೂ ಮಾರಾಟ ಮಾಡಿರುವ ಎಲ್ಲ ಎಲೆಕ್ಷನ್ ಬಾಂಡ್ಗಳ ಲೆಕ್ಕ ಕೊಡಬೇಕು. 12/4/2019ರಿಂದ ಎಷ್ಟು ಚುನಾವಣಾ ಬಾಂಡ್ ಸೇಲ್ ಆಗಿವೆ, ಯಾರು ಚುನಾವಣಾ ಬಾಂಡ್ ಖರೀದಿಸಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಸೇರಿದೆ ಎಲ್ಲ ವಿವರಣೆ ಕೊಡಬೇಕು. 6/3/2024ರ ಒಳಗೆ ಎಸ್ಬಿಐ ಚುನಾವಣಾ ಆಯೋಗಕ್ಕೆ ವರದಿ ಸಲ್ಲಿಸಬೇಕು. ಹೀಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಬಿಆರ್ ಗವಾಯಿ, ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಪೀಠ ಈ ತೀರ್ಪನ್ನ ಕೊಟ್ಟಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ನ ಈ ತೀರ್ಪು ರಾಜಕೀಯ ಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. 2018ರಿಂದ 2023ರವರೆಗೆ ಎಲ್ಲಾ ಪಕ್ಷಗಳಿಗೂ ಚುನಾವಣಾ ಬಾಂಡ್ ಹೆಸರಲ್ಲಿ ಖಜಾನೆಗೆ ಬಂದ ಒಟ್ಟು ಹಣ 16,518 ಕೋಟಿ ರೂಪಾಯಿ. ಇದರಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಹಣ ಹೋಗಿದೆ, ಎಷ್ಟು ಹಣ ಖರ್ಚಾಗಿದೆ ಅನ್ನೋ ಲೆಕ್ಕಾನು ತೋರಿಸ್ತೀವಿ ನೋಡಿ. ಚುನಾವಣಾ ಬಾಂಡ್ಗಳಿಂದ ಭರ್ಜರಿ ಹಣ ಸಂಗ್ರಹಿಸಿದ ಪಕ್ಷಗಳಲ್ಲಿ ಮೊದಲ ಸ್ಥಾನ ಬಿಜೆಪಿಯದ್ದು. ಬಿಜೆಪಿಗೆ ಬಾಂಡ್ನಿಂದ ಆದ ಕಲೆಕ್ಷನ್ ಮೊತ್ತ ಒಟ್ಟು 6,565 ಕೋಟಿ ರೂಪಾಯಿ. ಚುನಾವಣಾ ಬಾಂಡ್ಗಳಿಂದ ಹಣ ಸಂಗ್ರಹಿಸಿದ ಎರಡನೇ ಅತಿದೊಡ್ಡ ಪಕ್ಷ ಕಾಂಗ್ರೆಸ್. ಕಾಂಗ್ರೆಸ್ಗೆ 2018ರಿಂದ 2023ರವರೆಗೆ ಒಟ್ಟು 1,122 ಕೋಟಿ ಸಂಗ್ರಹವಾಗಿದೆ. ಮಮತಾ ಬ್ಯಾನರ್ಜಿ ಪಕ್ಷ ಟಿಎಂಸಿ 1,093 ಕೋಟಿ ಸಂಗ್ರಹಿಸಿದೆ. ನವೀನ್ ಪಟ್ನಾಯಕ್ ಪಕ್ಷ ಬಿಜೆಡಿ 773 ಕೋಟಿ ಹಣ ಸಂಗ್ರಹಿಸಿ 4ನೇ ಸ್ಥಾನದಲ್ಲಿದೆ. ಇನ್ನು ಎಂಕೆ ಸ್ಟಾಲಿನ್ ಪಕ್ಷ ಡಿಎಂಕೆ ಪಕ್ಷಕ್ಕೆ 617 ಕೋಟಿ, ಕೇಜ್ರಿವಾಲ್ ಪಕ್ಷ ಎಎಪಿಗೆ 95 ಕೋಟಿ ರೂಪಾಯಿ ಬಾಂಡ್ಗಳಿಂದ ಸಿಕ್ಕಿದೆ. ಉಳಿದಂತೆ ದೇಶದ ಪ್ರಮುಖ ಪ್ರಾದೇಶಿಕ ಪಕ್ಷಗಳಿಗೆಲ್ಲ ಒಟ್ಟು 6,253 ಕೋಟಿ ರೂಪಾಯಿ ಬಾಂಡ್ಗಳಿಂದ ಹರಿದು ಬಂದಿದೆ. ಚುನಾವಣೆಗೆ ಮುನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಈ ಮಹತ್ವದ ತೀರ್ಪು ಎಲ್ಲಾ ಪಕ್ಷಗಳಿಗೂ ದೊಡ್ಡ ಹೊಡೆತ ಕೊಟ್ಟಿದೆ. ಈ ಪಕ್ಷದಲ್ಲಿ ಎಷ್ಟು ಕೋಟಿ ಹಣವಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಯಾವ್ಯಾವ ಉದ್ಯಮಿಗಳು ಎಷ್ಟೆಷ್ಟು ಕೋಟಿಯನ್ನ ಬಾಂಡ್ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋ ಎಲ್ಲ ಮಾಹಿತಿಯು ಮಾರ್ಚ್ ಮೊದಲ ವಾರದಲ್ಲೇ ಬಹಿರಂಗ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಸಿರಾಟ ಸಮಸ್ಯೆಯಿಂದಾಗಿ ದೇವೇಗೌಡರು ಇಂದು ಮುಂಜಾನೆ HAL ಬಳಿಯಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ್ ಅವರ ಟೀಮ್ ದೇವೇಗೌಡರಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಇದೆ. ಸದ್ಯ ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ದೃಢಪಡಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.